ಹಾಲು ಕರೆಂಟ್ ಕಸ ಆಯ್ತು ಈಗ ನೀರಿನ ಸರದಿ ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗ್ತಾ ಇದೆ. ಹಾಲಾಯ್ತು ಕರೆಂಟ್ ಆಯ್ತು ಕಸನೂ ಕೂಡ ಆಯ್ತು, ಇದೀಗ ನೀರಿನ ಸರದಿ ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗ್ತಾ ಇದೆ. ಇನ್ಮುಂದೆ ನೀವು ಕುಡಿಯೋ ಕಾವೇರಿ ನೀರು ಕೂಡ ದುಬಾರಿಯಾಗ್ತಾ ಇದೆ, ಅದಕ್ಕೂ ಕೂಡ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಬೆಂಗಳೂರಿಗರ ಜೇಬು ಕತ್ತರಿಗೆ ಮುಂದಾಗಿದೆ BWSSB ಈಗಾಗಲೇ ಮುಂದಾಗಿದೆ. ಕೊನೆಗೂ ನೀರಿನ ಬೆಲೆ ಏರಿಕೆಗೆ ಸರ್ಕಾರ ಕೂಡ ಈಗಾಗಲೇ ಮುಂದಾಗಿದೆ. ನಾಳೆಯಿಂದಲೇ ನೀರಿನ ಪರಿಷ್ಕೃತ ದರ ಜಾರಿ ಮಾಡುವ ಸಾಧ್ಯತೆ ಕೂಡ ಇದೆ. ಹಾಲಾಯ್ತು ಕರೆಂಟ್ ಆಯ್ತು ಕಸ ಕೂಡ ಆಯ್ತು, ಈಗ ನೀರಿನ ಸರದಿ ಅಂತಾನೆ ಹೇಳಬಹುದು. ಇನ್ನು ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಕೂಡ ಎದುರಾಗ್ತಾ ಇದೆ. ಇನ್ನು ಮುಂದೆ ನೀವು ಕುಡಿಯೋ ಕಾವೇರಿ ನೀರು ಕೂಡ ದುಬಾರಿ ಆಗ್ತಾ ಇದೆ. ಬೆಂಗಳೂರಿಗರ ಜೇಬು ಕತ್ತರಿಗೆ ಮುಂದಾಗಿದೆ. ಇನ್ನು ಕೊನೆಗೂ ನೀರಿನ ಬೆಲೆ ಏರಿಕೆಗೆ ಸರ್ಕಾರ ಕೂಡ ಮುಂದಾಗಿದೆ. ನಾಳೆಯಿಂದಲೇ ನೀರಿನ ಪರಿಷ್ಕೃತ ದರ ಜಾರಿ ಮಾಡುವ ಸಾಧ್ಯತೆ ಇದೆ. ಇನ್ನು ಸಿಲಿಕಾನ್ ಸಿಟಿ ಮಂದಿ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಸರ್ಕಾರದಿಂದ ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಬಸ್ ಟಿಕೆಟ್ ದರ ಇರಬಹುದು, ಮೆಟ್ರೋ ಟಿಕೆಟ್ ದರ ಇರಬಹುದು, ಸಾಕಷ್ಟು ಬೆಲೆ ಏರಿಕೆಯನ್ನ ಈಗಾಗಲೇ ಮಾಡಲಾಗಿದೆ. ಕಸಕ್ಕೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಎಂದು ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಅದರ ಬೆನ್ನಲ್ಲೇ ಇವತ್ತಿನಿಂದ ನೀರಿನ ದರ ಏರಿಕೆ ಕೂಡ ಮಾಡ್ತಾ ಇದ್ದಾರೆ. ನೀರಿಗೂ ದರ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಸಾಲು ಬೆಲೆ ಏರಿಕೆ ಮಧ್ಯೆ ಮತ್ತೊಂದು ಆಘಾತ ಅಂತಾನೆ ಹೇಳಬಹುದು ಇದು. ಇನ್ನು ಕೊನೆಗೂ ಕೂಡ ನೀರಿನ ಬೆಲೆ ಏರಿಕೆಗೆ ಸರ್ಕಾರ ಈಗಾಗಲೇ ಮುಂದಾಗಿದೆ. ಕಳೆದ 2 ತಿಂಗಳಿಂದ ನೀರಿನ ಬೆಲೆ ಏರಿಕೆಗೆ ಸರ್ಕಾರ ಮುಂದಾಗಿದೆ. ದರ ಏರಿಕೆ ಬಗ್ಗೆ ಈ ಹಿಂದೆಯೇ ಸುಳಿವನ್ನ ಕೂಡ ನೀಡಿದ್ರು DCM DK ಶಿವಕುಮಾರ್ ಅವರು. ವಸತಿ ಬಳಕೆಯ ಪ್ರತಿ ಲೀಟರ್ಗೆ 1 ಪೈಸೆ ಏರಿಕೆ ಫಿಕ್ಸ್ ಎನ್ನಲಾಗ್ತಾ ಇದೆ. ವಸತಿ ಕಟ್ಟಡಗಳಿಗೆ ಪೂರೈಸುವ ನೀರಿಗೆ 4 ಸ್ಲ್ಯಾಬ್ ದರವನ್ನ ನೀಡಲಾಗಿದೆ. 1 ಪೈಸೆ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ಈಗಾಗಲೇ ಅನುಮೋದನೆಯನ್ನ ಕೂಡ ನೀಡಿದೆ. ಅಶ್ವವೇಗಕ್ಕೆ ಜಲಮಂಡಳಿಯ ಅಧಿಕಾರಿಗಳಿಂದ ಮಾಹಿತಿ ಕೂಡ ಸಿಕ್ಕಿದೆ. ಅವರು ಮಾಹಿತಿ ನೀಡಿದ್ದಾರೆ. ಕಳೆದ 2 ತಿಂಗಳಿಂದ ನೀರಿನ ಬೆಲೆ ಏರಿಕೆಗೆ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇತ್ತು. ದರ ಏರಿಕೆ ಬಗ್ಗೆ ಈ ಹಿಂದೆಯೇ ಸುಳಿವನ್ನ ಕೂಡ ನೀಡಿದ್ರು DCM DK ಶಿವಕುಮಾರ್ ಅವರು. ಇದೀಗ ನಾಳೆ ಅಧಿಕೃತ ನೀರಿನ ಬೆಲೆ ಹೆಚ್ಚಳ ಆದೇಶಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ವಸತಿ ಕಟ್ಟಡಗಳಿಗೆ ಪೂರೈಸುವ ನೀರಿಗೆ 4 ಸ್ಲ್ಯಾಬ್ ದರವನ್ನ ನೀಡಲಾಗ್ತಾ ಇದೆ. 1 ಪೈಸೆ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ಈಗಾಗಲೇ ಅನುಮೋದನೆಯನ್ನ ಕೂಡ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಳೆದ 2 ತಿಂಗಳಿಂದ ನೀರಿನ ಬೆಲೆ ಏರಿಕೆಗೆ ಸರ್ಕಾರ ಈಗಾಗಲೇ ಸರ್ಕಸ್ ಅನ್ನ ಮಾಡ್ತಾ ಇತ್ತು. ಬೆಂಗಳೂರಿನ ಜನರು ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ನೀರಿನ ದರ ಕೂಡ ನೀಡ್ತಾ ಇರುವಂತದ್ದು ಬೆಂಗಳೂರಿಗರಿಗೆ ಇದೊಂಥರ ಶಾಕ್ ವಿಚಾರ ಅಂತಾನೆ ಹೇಳಬಹುದು. ಈ ಹಿಂದೆಯೂ ಕೂಡ DCM DK ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮೀಟಿಂಗ್ಗಳನ್ನ ಕೂಡ ಮಾಡಿದ್ರು. ಮೀಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ದರ ಏರಿಕೆಯನ್ನ ಮಾಡ್ತೇವೆ, ನೀರಿಗೂ ದರ ಏರಿಕೆಯನ್ನ ಮಾಡ್ತೇವೆ, ತುಂಬಾ ವರ್ಷ ಆಗಿದೆ ಇದನ್ನ ದರ ಏರಿಕೆ ಮಾಡಿ, ಆದ್ರಿಂದ ಆದಷ್ಟು ಬೇಗ ದರ ಏರಿಕೆಯನ್ನ ಮಾಡ್ತೇವೆ. ಸರ್ಕಾರದಿಂದ ಈಗಾಗಲೇ ಅನುಮೋದನೆ ಕೂಡ ಸಿಕ್ಕಿದೆ. ಆದ್ರಿಂದ ನಾಳೆಯಿಂದಲೇ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ವಸತಿ ಬಳಕೆಯ ಪ್ರತಿ ಲೀಟರ್ಗೆ 1 ಪೈಸೆ ದರ ಏರಿಕೆ ನಿಶ್ಚಿತ ಎನ್ನಲಾಗ್ತಾ ಇದೆ. ಇನ್ನು ಲೀಟರ್ಗೆ 8 ಪೈಸೆ ಏರಿಕೆಗೆ ಜಲಮಂಡಳಿಯಿಂದ ಈಗಾಗಲೇ ಪ್ರಸ್ತಾವನೆಯನ್ನ ಕೂಡ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ವಸತಿ ಕಟ್ಟಡಗಳಿಗೆ ಪೂರೈಸುವ ನೀರಿಗೆ 4 ಸ್ಲ್ಯಾಬ್ ದರವನ್ನ ನೀಡಲಾಗ್ತಾ ಇದೆ.